ಎಲ್ಲರಿಗೂ ಶುಭ ಸಂಜೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳೇ, ಪ್ರಿಯ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಇಂದು ವಿಜೇತ ಸಂಭ್ರಮ 2025-26ರ ಹೆಮ್ಮೆಯ ದಿನ. ಅಧ್ಯಯನದಲ್ಲಿ ಶ್ರದ್ಧೆ, ಶಿಸ್ತಿನ ಬದುಕು ಮತ್ತು ನಿರಂತರ ಪರಿಶ್ರಮದಿಂದ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಶುಭ ಸಂದರ್ಭ. ವಿದ್ಯಾರ್ಥಿ ಜೀವನವು ಕೇವಲ ಅಂಕಗಳಿಗೆ ಸೀಮಿತವಲ್ಲ, ಶಿಸ್ತು, ಸಂಸ್ಕಾರ, ಮಾನವೀಯತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕಾದ ಹಂತ. ಇಂದು ಸನ್ಮಾನಿತರಾಗುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಸಾಧನೆಗೆ ಶ್ರಮವೇ ಯಶಸ್ಸಿನ ಮೂಲ ಎಂಬುದನ್ನು ನಮ್ಮೆಲ್ಲರಿಗೆ ತೋರಿಸಿದ್ದಾರೆ. ಈಗ ಅವರೆಲ್ಲರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೊದಲನೇ ಬಹುಮಾನ ದಿವಂಗತ ಲಕ್ಷ್ಮಣ್ ಹಣಮಪ್ಪ ಪರೀಟ್ ಇವರ ಸ್ಮರಣಾರ್ಥ ಕುಮಾರ್ ಲಕ್ಷ್ಮಣ್ ಬಸವರಾಜ್ ಪರೀಟ್ ಇವರು ಕೊಡಮಾಡುವ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ 10,000 ರು ನಗದು ಬಹುಮಾನವನ್ನು ಕುಮಾರಿ ಶ್ರೀದೇವಿ ಕಲಹಾಳ್ ಇವಳು ಪಡೆದುಕೊಂಡಿದ್ದು ವೇದಿಕೆಗೆ ಬಂದು ಸ್ವೀಕರಿಸಬೇಕು. ದ್ವಿತೀಯ ಬಹುಮಾನ ದಿವಂಗತ ಯಮುನಪ್ಪ ಅಗಸರ್ ಇವರ ಸ್ಮರಣಾರ್ಥ ಕುಮಾರ್ ಅಗಸ್ತ್ಯ ಮಹೇಶ್ ಪರೀಟ್ ಇವರು ಕೊಡಮಾಡುವ ದ್ವಿತೀಯ PUCಯಲ್ಲಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 7,000 ರು ನಗದು ಬಹುಮಾನವನ್ನು ಕುಮಾರಿ ಸೌಜನ್ಯ ಮಾವಿನ್ಮರ್ ಇವಳು ಪಡೆದುಕೊಂಡಿದ್ದು ವೇದಿಕೆಗೆ ಬಂದು ಸ್ವೀಕರಿಸಬೇಕು. ತೃತೀಯ ಬಹುಮಾನ ದಿವಂಗತ ಬಸಪ್ಪ ಮಡಿವಾಳರ್ ಇವರ ಸ್ಮರಣಾರ್ಥ ಕುಮಾರಿ ಸಂಜನಾ ಶಿವಕುಮಾರ್ ಮಡಿವಾಳರ್ ಇವರು ಕೊಡಮಾಡುವ ದ್ವಿತೀಯ PUCಯಲ್ಲಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 5,000 ರು ನಗದು ಬಹುಮಾನವನ್ನು ಕುಮಾರಿ ಸುಕನ್ಯಾ ನಾಯಕ್ ಇವಳು ಪಡೆದುಕೊಂಡಿದ್ದು ವೇದಿಕೆಗೆ ಬಂದು ಸ್ವೀಕರಿಸಬೇಕು. ಇದರ ಜೊತೆಗೆ ಕಳೆದ ವಾರ್ಷಿಕ ಪರೀಕ್ಷೆಯಲ್ಲಿ 5 ಜನ ವಿದ್ಯಾರ್ಥಿನಿಯರು ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆದುಕೊಂಡಿದ್ದು ಸಂತಸದ ವಿಷಯ. ಶ್ರೀದೇವಿ ಸೌಜನ್ಯ, ಹಾಗೆ ಸುಪ್ರಿಯಾ ಢವಳೇಶ್ವರ್, ಐಶ್ವರ್ಯ ಗಡಗಿ, ಶಾಂತಾ ಬಾಗಿ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಮತ್ತು ಫ್ರೀ ಸ್ಟೈಲ್ ರೋಪ್ ಸ್ಕಿಪ್ಪಿಂಗ್ ನಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಂತಹ ಕುಮಾರ್ ಸೈಫುಲ್ಲಾ ಜಮಾದಾರ್ ನಮ್ಮ ಪ್ರಥಮ PUC ವಿದ್ಯಾರ್ಥಿ ಇವನು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಚಪ್ಪಾಳೆ, ಜೋರಾದ ಚಪ್ಪಾಳೆ ವಿದ್ಯಾರ್ಥಿನಿಯರೇ, ಎಲ್ಲರನ್ನು ಪ್ರೋತ್ಸಾಹಿಸಿ.
ಸ್ವಚ್ಛತಾ ಸಿಬ್ಬಂದಿಯವರಿಗೆ ನಮ್ಮ ಕಿರು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು. ತಿಪ್ಪಣ್ಣ ಹಾಗೂ ಅವರ ಶ್ರೀಮತಿಯವರು ಪಿರಾಬಿ, ನದಾಬ್ ಹಾಗೂ ರುಕ್ಮಿಣಿ ಮತ್ತು ಕಮಲಮ್ಮನವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನ್ಯಾಷನಲ್ ಲೆವೆಲಲ್ಲಿ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಸೊ ಆ ಪ್ರೋಟೋಟೈಪ್ ಏನಾದರೂ ಸಪೋಸ್ ಎಕ್ಸಿಕ್ಯೂಟ್ ಆದರೆ ಆಟೋಮೆಟಿಕಲಿ ಎಲ್ಲ ಸೆನ್ಸರ್ಸನ್ನ ಯೂಸ್ ಮಾಡಿಕೊಂಡು ಯಾವುದೇ ತರಹದ ಬೆಂಕಿ ಅವಘಡ ಆದ್ರೂ ಅದನ್ನ ತಡಿಬಹುದು, ಕಂಟ್ರೋಲ್ ಮಾಡಬಹುದು. ಅಂಥ ಪ್ರಾಜೆಕ್ಟನ್ನ ಇವಳು ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದು ನಮ್ಮ ವಿಜೇತ ಕಾಲೇಜಿನ ಹೆಮ್ಮೆ. ಅವಳಿಗೂ ಸನ್ಮಾನ. ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಸುಕನ್ಯಾ. ಪಿ ಯು ಕಾಲೇಜ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಆ್ಯಂಡ್ ನಿಮಗೂ ಗೊತ್ತಿದೆ ಹೆಂಗಿದೆ ಅಂತ. ಆ್ಯಂಡ್ ಬಿ ಇಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಸಿನ್ಸ್ ಚೈಲ್ಡ್ಹುಡ್. ಸೊ ಸರಿಗೆ ಅದನ್ನು ಹೇಳಿದಾಗ ನಿನ್ನ ಕೈಲಿ ಆಗತ್ತೆ ಮಾಡು, ನಾನಿದ್ದೀನಿ ಹಿಂದೆ, ಏನೇ ಕಷ್ಟ ಬಂದರೂ ನೀನು ಮಾಡ್ತೀವಿ ಮಾಡು ಅಂತ ಹುರಿದುಂಬಿಸಿದ್ದ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಆಮ್ ಲಿವಿಂಗ್ ದಿ ಡ್ರೀಮ್ ನೌ. ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಆ್ಯಂಡ್ ಕೇರಳಕ್ಕೆ ಸೆಲೆಕ್ಟ್ ಆಗಿದ್ದು ಎಲೆಕ್ಟ್ರಿಕಲ್ ಪ್ರಾಜೆಕ್ಟಿಂದ, ಲೈಕ್ 11th ನ್ಯಾಷನಲ್ ಲೆವೆಲ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್. ಸೊ ಅದು ಕರ್ನಾಟಕ. ಐ ಆಮ್ ಪ್ರೌಡ್ ಟು ರೆಪ್ರೆಸೆಂಟ್ ಮೈ ಕರ್ನಾಟಕ ಇನ್ ಕೇರಳ ಆ್ಯಂಡ್ ಅದರ್ ಸ್ಟೇಟ್. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ವಿಜೇತ ಕಾಲೇಜ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ರಮೇಶ್ ಸರ್ ಆಲ್ಸೋ ಫಾರ್ ಬೀಯಿಂಗ್ ಹಿಸ್ ಸ್ಟೂಡೆಂಟ್. ಥ್ಯಾಂಕ್ ಯು ಸರ್. ಸನ್ಮಾನವನ್ನು ಸ್ವೀಕರಿಸಿ ತನ್ನೆರಡು ಅನಿಸಿಕೆಯನ್ನು ನೀಡಿದಂಥ ಸುಕನ್ಯಾ ಅವರಿಗೆ ಧನ್ಯವಾದಗಳು. ಈಗ ಮೇನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಇದು ಈಗ ಜೋಶ್ ಕೊಡೋದು ಹುಡುಗರಿಗೆ. ನಾವು ಒಂದು ವಾರ 15 ದಿವಸದಿಂದ ಒಂದು 4 ಟೀಮ್ ಮಾಡಿದ್ವಿ ಸರ್. ಫಸ್ಟು ಉಪ್ಪಿಟ್ಟು ಉಲ್ಟಾ ಪಲ್ಟಾ, ಎರಡನೇ ಟೀಮು ಇಡ್ಲಿ ಇಡಿಯಟ್ಸ್. ಅದಿರಲಿ, ಅದು ಸೆಕೆಂಡ್ ಥರ್ಡ್ ಇರಲಿ, ಬಟ್ ಹೆಸರ ಹೇಳುವಂತ ತಟ್ರಿ ಸ್ವಲ್ಪ. ಫಸ್ಟ್ ಸರ್ ಒಂದನೇ ಟೀಮು ಉಪ್ಪಿಟ್ಟು ಉಲ್ಟಾ ಪಲ್ಟಾ, ಸೆಕೆಂಡು ಇಡ್ಲಿ ಇಡಿಯಟ್ಸ್, ಥರ್ಡು ಬಿಸಿಬೇಳೆ ಬಟಾಲಿಯನ್, ಫೋರ್ತು ಶಾವ್ಗೆ ಶೂಟರ್ಸ್. ಈ ಥರ ಒಂದು 4 ಟೀಮ್ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ವಿ ಸರ್. ಇವು ಹೆಸರು ಹೆಂಗಿದ್ದು ಅಂದ್ರೆ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಇದು ನಾನು ಕೇಳಿದ್ದದ್ದು. ರಮೇಶ್ ಸರ್ ಈ ಥರ ಒಂದು ಐಡಿಯಾ ಕೊಟ್ಟಿದ್ದು. ಈ 4 ಟೀಮನ್ನು ಮಾಡಿ ಸರ್ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದೊಂದು ಟೀಮ್ ಮಾಡಿ ಈ ಪೂರ್ತಿ ಈ ವೀಕ್ ಫುಲ್ ಎಲ್ಲ ಮಂಡೆಯಿಂದ ಇವತ್ತಿನವರೆಗೂ ಪೂರ ಫಂಕ್ಷನ್ ಒಳಗದ ಸರ್. ಅವ್ರು ಇಷ್ಟು ಆರಾಮದಾರಂದ್ರೆ ಹೆಂಗೆ ಬೇಕಾಗಿ ಅಡ್ಡಾಡ್ಬಿಟ್ರೆ ಕ್ಲಾಸ್ ಏನು ಸಂಬಂಧ ಇಲ್ಲ. ನಮ್ಮ ಕಡೆ ಬರ ಹಾಯ್ ಸರ್, ಹಾಯ್ ಹಾಯ್ ಹಾಯ್, ನಾವಾಗ ಹಾಯ್ ಮಾಡಿ ಹೆಗಲ್ ಮೇಲೆ ಕೈ ಮಾಡಿ ಹೇಳ್ಬಿಟ್ರು. ಆಯ್ತು ಬಿಡ್ರಿಪ್ಪ. ಮತ್ತು
ಇವೆಂಟ್ ಮಾಡಕತ್ತೀವಿ ಏನು ಅನ್ನೋದೈತಿ ನೀವು ಹೆಂಗೆ ಬೇಕಂಗಿರ್ರಿ ಒಂದು ವಾರ ಫುಲ್ ಮಜ್ಜಾ ಮಾಡಿಬಿಡ್ರಿ ಅಂತ ಬಿಟ್ಬಿಟ್ಟು ಸರ್. ಸೊ ಅವ್ರಿಗೆ ಎಲ್ಲ ಗೇಮ್ಸನ್ನ ಆಡ್ಸಿದ್ದೀವಿ ಸರ್ ನಾವು. ಯಾವುದು ಗೇಮ್? ವಾಲಿಬಾಲ್ ಆಡ್ಸಿದ್ವಿ. ಓಕೆ ಸರ್. ಕಬಡ್ಡಿ ಆಡಿಬಿಟ್ರು. ಇಡೀ 2 ವರ್ಷದಾಗ ಆಡ್ಲಾರ್ದು ಕಬಡ್ಡಿ ಆಡಿಬಿಟ್ರು. ಕೈ ಕಾಲೆಲ್ಲ ಕೆತ್ಕೊಂಡು ಓಡಾಡಿಬಿಟ್ರು. ಬಟ್ ಆದ್ರೂ ಜೋಸ್ಲೇನ ಆಡಿ ಗೆದ್ರು ಅದನ್ನು. ಬಟ್ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಿದ್ರು. ಕಬಡ್ಡಿ, ವಾಲಿಬಾಲು, ಕ್ರಿಕೆಟು, ಜೊತೆಗೆ ಇದ್ದು ಕೆರೆ ದಡ ಒಂದು 10-15 ಆಟಗಳನ್ನ ಆಡ್ಸಿದ್ವಿ ಸರ್ ನಾವು. ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ಹುಡುಗರು. ಸೊ ಆ ಇವೆಂಟ್ಗೆ ನಾವು ಒಂದು ಶೀಲ್ಡ್ ಅನ್ನ ರೆಡಿ ಮಾಡಿದ್ವಿ ಸರ್. ಒಂದು ಫಸ್ಟ್ ಪ್ರೈಸ್ ಯಾವ್ದು ಗೆದ್ದೈತಿ ಅಂತ ಯಾರಾದ್ರೂ ಗೆಸ್ ಮಾಡ್ತೀರಪ್ಪ ವಿದ್ಯಾರ್ಥಿಗಳು? ಯಾವುದು? ಆಲ್ರೆಡಿ ಗೊತ್ತಾಗ್ಬಿಡುತ್ತಿಲ್ಲ ಇವಾಗ. ಅದೇನು ಸೀಕ್ರೆಟ್ ಮೇಂಟೈನ್ ಮಾಡಿದ್ರಿ? ಓಕೆ. ಫಸ್ಟ್ ಟೀಮು ಗೆದ್ದಿದ್ದು ಉಪ್ಪಿಟ್ಟು ಉಲ್ಟಾ ಪುಲ್ಟಾ. ಸೊ ಆ ಟೀಮ್ದ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಮೆಡಲ್ ಅನ್ನ ದಯವಿಟ್ಟು ನಮ್ಮ ಗೌರವಾನ್ವಿತ ಅತಿಥಿಗಳಿಂದ ಸ್ವೀಕರಿಸ್ಬೇಕಂತ ಕೇಳ್ಕೊತೀವಿ. ಚಪ್ಪಾಳೆ ಬರಲಿ. ನಿಮಗೆ ಚಪ್ಪಾಳೆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೊಡ್ತೀರಿ ನೀವು ವಿದ್ಯಾರ್ಥಿಗಳೇ?